ಇವತ್ತು ಮೋದಿ ಅವರು ಪ್ರಧಾನಮಂತ್ರಿ ಆದ್ಮೇಲೆ ಅವರು ಒಂದೇ ಒಂದು ಉದ್ದೇಶ ಏನಂತ ಹೇಳಿದ್ರೆ ವಿರೋಧ ಪಕ್ಷಗಳನ್ನ ಮುಗಿಸ್ಬೇಕು. ಯಾರು ನನ್ನ ಮುಂದೆ ನಿಂತ್ಕೋಬಾರದು, ಯಾರು ನನಗೆ ಪ್ರಶ್ನೆ ಮಾಡಬಾರದು. ಈ ದೇಶದಲ್ಲಿ ಇವತ್ತೇನು ಕೋಮುವಾದವನ್ನು ಉಪಯೋಗಿಸಿಕೊಂಡು ಎಲ್ಲವನ್ನು ಕೂಡ ತಮ್ಮ ಒಂದು ಕಂಟ್ರೋಲ್ಗೆ ತಗೊಳ್ತಕ್ಕಂತ ವ್ಯವಸ್ಥೆ ಇವತ್ತು ನಿರ್ಮಾಣ ಆಗಿದೆ. ಅವ್ರು ಏನೇ ತಪ್ಪು ಮಾಡಿದ್ರು ಕೂಡ ಇವತ್ತು ಮಾಧ್ಯಮಗಳಲ್ಲಿ ಓದಕ್ ಬರೋದಿಲ್ಲ, ಚರ್ಚೆ ಆಗೋದಿಲ್ಲ. ಅವ್ರು ಏನೇನು ಹೇಳಿಕೆಗಳು ಕೊಡ್ತಾರೆ ಅದಕ್ಕೆ ಯಾರು ಕೂಡ ನೀವು ಕೊಟ್ಟಿರ್ತಕ್ಕಂಥ ಹೇಳಿಕೆ, ನೀವು ಕೊಟ್ಟಿರ್ತಕ್ಕಂಥ ಮಾತಿಗೆ ನೀವು ಬದ್ಧರಾಗಿದ್ದೀರಿ ಅಂತ ಕೇಳೋದಕ್ಕೂ ಕೂಡ ಇಲ್ಲ. 12 ವರ್ಷ ಪ್ರಧಾನಮಂತ್ರಿ ಆಗಿ ಅವರು ಇದುವರೆಗೂ ಕೂಡ ಒಂದು ಪತ್ರಿಕಾ ಗೋಷ್ಠಿಯನ್ನು ಮಾಡಿಲ್ಲ. ಇದೇನ್ ತೋರಿಸ್ತದೆ ಅಂತ ಹೇಳಿದ್ರೆ ನನಗೆ ನೀವು ಯಾರು ಕೂಡ ಪ್ರಶ್ನೆ ಮಾಡಬಾರ್ದು, ನಾನು ಏನ್ ಬೇಕಾದ್ರೂ ಮಾಡ್ತೀನಿ, ಏನು ಸರ್ವಾಧಿಕಾರ ಧೋರಣೆ ಹೋಗ್ತಕ್ಕಂಥ ಪ್ರಧಾನಮಂತ್ರಿ ಆಗಿ ಇವತ್ತು ಏನೇನು ಹೇಳಿದ್ರು ಅವರು. ನೋಟಿನ ಅಮಾನ್ಯ ಮಾಡಿದಾಗ ಎಷ್ಟು ತೊಂದರೆ ಆಯ್ತು ದೇಶದಲ್ಲಿ, ಯಾಕೆ ಮಾಡಿದ್ರಿ ಅಂತ ಇವತ್ತು ಯಾರಾದ್ರೂ ಕೇಳಿದಾಗ ಅವ್ರು ಏನು ಉತ್ತರ ಕೊಟ್ರು? ಭಯೋತ್ಪಾದನೆ ನಿರ್ಮೂಲನೆ ಮಾಡೋದಕ್ಕೆ ಮಾಡಿದೀನಿ, ಕಪ್ಪು ಹಣ ತೆಗೆದಾಕೋದಕ್ಕೆ ಮಾಡಿದೀನಿ. ಅದಕ್ಕೆ ಏನಾದ್ರೂ ಕೂಡ ಯಶಸ್ಸು ಕಂಡ್ರ ಅವರದ್ರಲ್ಲಿ? ಆದ್ರೆ ಮತ್ತೆ ಎಷ್ಟು ತೊಂದರೆ ಆಯ್ತು ದೇಶದ ಒಂದು ಆರ್ಥಿಕ ವ್ಯವಸ್ಥೆಗೆ, ಎಷ್ಟು ಕಷ್ಟವನ್ನ ಪಟ್ಟು ಈ ದೇಶದಲ್ಲಿ ಇದ್ದು ಒಂದು ಮಾಧ್ಯಮ ಅಂತ ಏನು ಹೇಳ್ತಾ ಇದ್ದೋ ಅದು ಇವತ್ತು ಸಂಪೂರ್ಣವಾಗಿ ಅವರ ಕೈವಶ ಕೊಟ್ಟೋಗಿದೆ. ಎಲ್ಲೋದ್ರೂ ಕೂಡ ಅಧಿಕಾರದ ದುರುಪಯೋಗ, IT, ED, CBI, ಚುನಾವಣೆ ಆಯೋಗ, ಯಾವುದೇ ತಗೊಳ್ಳಿ ಇವತ್ತು ಸಂಸ್ಥೆ ಎಲ್ಲವೂ ಕೂಡ ಇವತ್ತು ಅವರ ಹತೋಟಿಗೆ ಹೋಗಿದೆ. ಇದನ್ನ ಇದನ್ನ ನಿಲ್ಲಿಸಬೇಕಾದ್ರೆ ಮತ್ತೆ ಈ ದೇಶದಲ್ಲಿ ಅದೇ ಒಂದು ಮೌಲ್ಯಗಳೇನು ದೇಶ ರಚನೆ ಆಯ್ತು, ಆ ಮೌಲ್ಯಗಳ ಆಧಾರದ ಮೇಲೆ ದೇಶ ನಡಿಬೇಕಾದ್ರೆ ಈ ಒಂದು ಸರ್ವಾಧಿಕಾರ ಧೋರಣೆಯನ್ನ ನಿಯಂತ್ರಣ ಮಾಡ್ತಕ್ಕಂಥ, ನಿಲ್ಲಿಸುವಂತ, ದಮನ ಮಾಡ್ತಕ್ಕಂಥ ಯಾವ್ದಾದ್ರು ಒಂದು ಶಕ್ತಿ ಈ ದೇಶದಲ್ಲಿ ಇದ್ರೆ ಅದು ಕೇವಲ ನಮ್ಮ ಕಾಂಗ್ರೆಸ್ ಪಕ್ಷ ಹೊರತು ಬೇರೆ ಯಾವ ಪಕ್ಷಕ್ಕೆ ಸಾಧ್ಯ ಇಲ್ಲ. ಇದು ನಮ್ಮ ಜವಾಬ್ದಾರಿ. ಇವತ್ತು ನಮ್ಮ ಒಂದು ಸಣ್ಣ ತಪ್ಪಾದ್ರೆ ಸಾಕು, ಏನ್ ಮಾಧ್ಯಮಗಳನ್ನು ತೋರಿಸಿದ್ದು. ರಾಹುಲ್ ಗಾಂಧಿ ಅವರು ಏನಾದ್ರು ಒಂದು ಸಣ್ಣದಾಗಿ ಏನೋ ಒಂದು ಹೇಳಿದ್ರೆ ಅದನ್ನ ದೊಡ್ಡದಾಗಿ ತೋರಿಸ್ಬಿಡ್ತಾರೆ. ಇವರು ಅಮಿತ್ ಶಾ, ಮೋದಿ ಏನ್ ತಪ್ಪು ಮಾಡಿದ್ರು ಕೂಡ ತೋರಿಸೋದಿಲ್ಲ. ಈ ತರ ಆದ್ರೆ ಮುಂದೆ ನಮ್ಮ ಭವಿಷ್ಯ ಏನ್ ಹೇಳಿ?